ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ನನ್ನ ಹೆಸರು ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದ್ರೆ ಟೆಕ್ನೋ ಕಡೆಯಿಂದ ಈಗ ಹೊಸದಾಗಿ ಒಂದು ಬಜೆಟ್ ಸ್ಮಾರ್ಟ್ಫೋನ್ ಅನ್ನ ಲಾಂಚ್ ಮಾಡಿದ್ದಾರೆ. ಸೊ ಇದರ ಒಂದು ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ ವಿಡಿಯೋನ ನಾವು ನೋಡೋಣ. ಸೊ ಈ ಒಂದು ಫೋನ್ನ 5 ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ, ಮತ್ತೆ ಇದರ ಒಂದು ಯೂಸರ್ ಎಕ್ಸ್ಪೀರಿಯನ್ಸ್ ಏನಿದೆ ಅಂತಾನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಮರೀದೆ ಮಿಸ್ ಮಾಡ್ಕೊಳ್ದೇನೆ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ. ಸೊ ಈ ಸ್ಮಾರ್ಟ್ ಫೋನ್ ನ ಸ್ಪೆಸಿಫಿಕೇಶನ್ಸ್ ಅನ್ನ ನೋಡ್ಕೋಬೇಕಂದ್ರೆ ಇದರಲ್ಲಿ ನಿಮಗೆ 6.1 ಇಂಚ್ HD ಪ್ಲಸ್ ಡಿಸ್ಪ್ಲೇ ಸಿಗ್ತಾ ಇದೆ. ಡಾಟ್ ನಾಚ್ ಇರುತ್ತೆ, 5 ಮೆಗಾ ಪಿಕ್ಸೆಲ್ ನ ಫ್ರಂಟ್ ಕ್ಯಾಮ್ರಾ ಇರುತ್ತೆ, 8 ಮೆಗಾ ಪಿಕ್ಸೆಲ್ ಇನ್ ಬ್ಯಾಕ್ ಕ್ಯಾಮ್ರಾ, 2GB RAM 16GB ಸ್ಟೋರೇಜ್ ಅಲ್ಲಿ ಬರುತ್ತೆ, ಎಕ್ಸ್ಪೆಂಡಬಲ್ 256GB ತನಕ ಹಾಕೋಬಹುದು. ಇದರಲ್ಲಿ ನಿಮಗೆ 3000 mAh ಬ್ಯಾಟರಿ, ಮೀಡಿಯಾಟೆಕ್ ನ ಹಿಲಿಯೋ A22 ಪ್ರೊಸೆಸರ್ ನ ಜೊತೆಗೆ ಬರ್ತದೆ, ಮತ್ತೆ ಫೇಸ್ ಲಾಕ್ ಕೂಡ ಸಪೋರ್ಟ್ ಮಾಡುತ್ತೆ. ಮತ್ತೆ ಇದರಲ್ಲಿ ನೀವು 2 ಸಿಮ್ ಮತ್ತೆ ಒಂದು ಮೆಮರಿ ಕಾರ್ಡ್ ಅನ್ನ ಹಾಕೋಬಹುದು. 2 ಸಿಮ್ ಕೂಡ 4GB VoLTE ಸಪೋರ್ಟ್ ಮಾಡುತ್ತೆ, ಮತ್ತೆ ಇದು ಆಂಡ್ರಾಯ್ಡ್ 9 ನ ಜೊತೆಗೆ ಬರ್ತದೆ. ನೆಕ್ಸ್ಟ್ ಈ ಒಂದು ಫೋನ್ ನಲ್ಲಿ ನಿಮಗೆ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಿಗೋದಿಲ್ಲ. ಆಮೇಲೆ ಇದರ ಒಂದು ಬಾಡಿ ನೋಡ್ಬೇಕಂದ್ರೆ ಫುಲ್ ಅಂಡ್ ಫುಲ್ಲಿ ಪ್ಲಾಸ್ಟಿಕ್ ನಿಂದ ಆಗಿದೆ. ಮತ್ತೆ ಈ ಒಂದು ಮೊಬೈಲ್ ನ ಬ್ಯಾಕ್ ಸೈಡ್ ನೋಡ್ಬೇಕಂದ್ರೆ ಟೆಕ್ನೋನ ಒಂದು ಬ್ರ್ಯಾಂಡಿಂಗ್ ಅನ್ನ ನೋಡ್ಕೊಬಹುದು. ಮತ್ತೆ ಬ್ಯಾಕ್ ಸೈಡ್ ಒಂದು ಸಣ್ಣದಾಗಿ ಸ್ಪೀಕರ್ ಅನ್ನ ಕೊಟ್ಟಿದ್ದಾರೆ. ಸ್ಪೀಕರ್ ಕ್ವಾಲಿಟಿ ಬಂದ್ಬಿಟ್ಟು ತುಂಬಾನೇ ಚೆನ್ನಾಗಿದೆ. ಮತ್ತೆ ಈ ಒಂದು ಫೋನ್ ನ ಕ್ಯಾಪ್ ಕೂಡ ಬಿಚ್ಚಬಹುದು. ಇದರಲ್ಲಿ ಕೊಟ್ಟಿರುವ ಬ್ಯಾಟರಿ ಬಂದ್ಬಿಟ್ಟು ರಿಮೂವೇಬಲ್ ಬ್ಯಾಟರಿ ಆಗಿದೆ. ಸೊ 3000 mAh ಇಂದ ಒಂದು ರಿಮೂವೇಬಲ್ ಬ್ಯಾಟರಿನ ಕೊಟ್ಟಿದ್ದಾರೆ. ಆಮೇಲೆ ಈ ಒಂದು ಫೋನ್ ನಲ್ಲಿ ನಿಮಗೆ 2 ಸಿಮ್ ಮತ್ತು ಒಂದು ಮೆಮೊರಿ ಕಾರ್ಡ್ ಅನ್ನ ಕೂಡ ಹಾಕೋಬಹುದು. ಸೊ ಬ್ಯಾಟರಿ ಕಾರ್ಡ್ ಅಲ್ಲಿ ಬಂದ್ಬಿಟ್ಟು ನೋಡಬಹುದು. ಸೊ 2 ಸಿಮ್ ಮತ್ತು ಒಂದು ಮೆಮೊರಿ ಕಾರ್ಡ್ ಅನ್ನ ಹಾಕೋಬಹುದು. ಅಪ್ ಟು 256GB ತನಕ ಹಾಕೋಬಹುದು. ಸೊ 2 ಸಿಮ್ ಕೂಡ ನಿಮಗೆ 4G VoLTE ಸಪೋರ್ಟ್ ಮಾಡುತ್ತೆ. ಈಗ ಕ್ಯಾಪ್ ಅನ್ನ ಹಾಕ್ಬಿಟ್ಟು ಮೊಬೈಲ್ ಅನ್ನ ಬೂಟ್ ಮಾಡೋಣ. ಬೂಟ್ ಲೋಗೋ ಹೇಗಿದೆ ಅಂತ ನೋಡೋಣ. ಸೊ ನೀವಿಲ್ಲಿ ನೋಡ್ಕೋಬಹುದು, ಮೊಬೈಲ್ ಆನ್ ಮಾಡುವಾಗ ಬೂಟಿಂಗ್ ಅನಿಮೇಷನ್ ಬಂದ್ಬಿಟ್ಟು ಹೇಗೆ ಬರ್ತಿದೆ ಅಂತ ತುಂಬಾ ಚೆನ್ನಾಗಿದೆ ಅಲ್ವಾ. ಮತ್ತೆ ಈ ಒಂದು ಫೋನ್ ನಲ್ಲಿ ಬಂದ್ಬಿಟ್ಟು ನಿಮಗೆ ಫೇಸ್ ಅನ್ಲಾಕ್ ಕೂಡ ಸಪೋರ್ಟ್ ಇದೆ. ಸೊ ಮೊಬೈಲ್ ಅನ್ನ ಲಾಕ್ ಮಾಡಿ ಅನ್ಲಾಕ್ ಮಾಡೋ ಸ್ಪೀಡ್ ಬಂದ್ಬಿಟ್ಟು ಒಂದು ಆವರೇಜ್ ಆಗಿ ಚೆನ್ನಾಗಿದೆ ಅಂತ ಹೇಳ್ಬೋದು ಈ ಒಂದು ಪ್ರೈಸ್ ರೇಂಜ್ ಅಲ್ಲಿ. ನೆಕ್ಸ್ಟ್ ಈ ಒಂದು ಫೋನ್ ನ ಕ್ಯಾಮರಾ ಕ್ವಾಲಿಟಿ ನೋಡ್ಬೇಕಂದ್ರೆ ಬ್ಯಾಕ್ ಸೈಡ್ ಅಲ್ಲಿ ನಿಮಗೆ 8 ಮೆಗಾ ಪಿಕ್ಸೆಲ್ ನ AI ಕ್ಯಾಮ್ರಾನ ಕೊಟ್ಟಿದ್ದಾರೆ. ಸೊ ವಿಡಿಯೋ ಮೋಡು ಇದೆ, ನೆಕ್ಸ್ಟ್ AI ಕ್ಯಾಮ್ರಾ ಸಪೋರ್ಟ್ ಇದೆ, ಮತ್ತೆ ಬೊಕೆ ಮೋಡ್ ಇದೆ, ಮತ್ತೆ AR ಶಾರ್ಟ್ಸ್ ಗಳನ್ನು ಈ ಒಂದು ಮೊಬೈಲ್ ನಲ್ಲಿ ನೀವು ತಗೋಬಹುದು. ಸೊ ಬೊಕೆ ಮೋಡ್ ಅಂದ್ರೆ ನೀವು ನಿಮ್ಮ ಒಂದು ಫೋಟೋಗಳಿಗೆ ಪೋರ್ಟ್ರೇಟ್ ಮೋಡ್ ಗಳನ್ನ ಕೂಡ ಸೆಟ್ ಮಾಡ್ಕೋಬಹುದು. ಮತ್ತೆ ಇದರಲ್ಲಿ ನಿಮಗೆ AR ಸ್ಟಿಕ್ಕರ್ಸ್ ಗಳನ್ನು ಕೂಡ ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಬಹುದು. ಸೊ ನೀವೀಗ ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಲ್ಲ, ಅದೆಲ್ಲ ಪಿಕ್ಸ್ ಬಂದ್ಬಿಟ್ಟು ಈ ಒಂದು ಟೆಕ್ನೋ ಸ್ಪಾರ್ಕ್ ಗೋ ಮೊಬೈಲ್ ನಲ್ಲಿ ತೆಗೆದಿರ್ತಕ್ಕಂತಹದ್ದು. 8 ಮೆಗಾ ಪಿಕ್ಸೆಲ್ ನ ಒಂದು ಕ್ಯಾಮರಾ ಕ್ವಾಲಿಟಿ ಹೇಗಿದೆ ಅಂತ ನೀವೇ ಚೆಕ್ ಮಾಡ್ಕೊಂಡು ಡಿಸೈಡ್ ಮಾಡ್ಕೊಳ್ಳಿ. ಸೊ ನಾನು ಹೇಳಬೇಕು ಅಂತ ಎಲ್ಲ, ಒಂದು ಆವರೇಜ್ 6000 5000 ಅನ್ನೋ ಒಂದು ಪ್ರೈಸ್ ರೇಂಜ್ ಅಲ್ಲಿ ಇಷ್ಟೇ ಕ್ವಾಲಿಟಿ ಬರೋದು. ಇದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಕ್ಕೆ ಆಗೋದಿಲ್ಲ. ಸೊ ಕ್ಯಾಮ್ರಾ ಕ್ವಾಲಿಟಿ ಹೀಗಿದೆ. ಬ್ಯಾಕ್ ಸೈಡ್ ಅಲ್ಲಿ ರೆಕಾರ್ಡ್ ಮಾಡಿದ ವಿಡಿಯೋ ಕ್ಲಾರಿಟಿನೂ ಹೇಗಿದೆ ಅಂತ ನೀವು ನೋಡ್ಕೋಬಹುದು ಈಗ. ಸೊ ಇದು ಈಗ ಬ್ಯಾಕ್ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗ್ತಿದೆ ವಿಡಿಯೋ. ಮಳೆ ಬರ್ತಿದೆ ಅಲ್ಲ, ಅದಕ್ಕೆ ಆ ರೀತಿ ಮಂಜು ಮಂಜು ಕಾಣಿಸ್ತಿದೆ. ಸೊ ನೀವೀಗ ಕೇಳಿದ್ರಲ್ಲ ವಾಯ್ಸ್, ಅದು ಕೂಡ ಇದೇ ಒಂದು ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರೋದು. ಸೊ ವಿಡಿಯೋ ಕ್ವಾಲಿಟಿ 8 ಮೆಗಾ ಪಿಕ್ಸೆಲ್ ನಲ್ಲಿ ಎಷ್ಟು ಬರುತ್ತೆ. ಮತ್ತೆ ಈ ಒಂದು ಮೊಬೈಲ್ ನಲ್ಲಿ ನಿಮಗೆ 5 ಮೆಗಾ ಪಿಕ್ಸೆಲ್ ನ ಫ್ರಂಟ್ ಕ್ಯಾಮ್ರಾನ ಕೊಟ್ಟಿದ್ದಾರೆ. ಸೊ ಕ್ವಾಲಿಟಿ ಬಂದ್ಬಿಟ್ಟು ಒಂದ್ ಮಟ್ಟಿಗೆ ಓಕೆ ಅಂತಾನೆ ಹೇಳ್ಬೋದು. ಮತ್ತೆ ಇದರಲ್ಲಿ ನಿಮಗೆ AI ಕ್ಯಾಮು ಮತ್ತೆ ಬ್ಯೂಟಿ ಮೋಡು, ಪೋರ್ಟ್ರೇಟ್ ಮೋಡು, AR ಶಾಟ್ ಈ ರೀತಿ ಎಲ್ಲ ಕೊಟ್ಟಿದ್ದಾರೆ. ಮತ್ತೆ ಫ್ರಂಟ್ ಅಲ್ಲಿ ನಿಮಗೆ ಫ್ಲಾಶ್ ಕೂಡ ಸಿಗ್ತಾ ಇದೆ. ಸೊ ಬ್ಯಾಕ್ ಸೈಡ್ ಅಲ್ಲಿ ನಿಮಗೆ ಡುವೆಲ್ ಫ್ಲಾಶ್ ಸಿಗುತ್ತೆ ಬ್ಯಾಕ್ ಸೈಡ್ ಕ್ಯಾಮ್ರಾದಲ್ಲಿ. ಮತ್ತೆ ಫ್ರಂಟ್ ಕ್ಯಾಮ್ರಾದಲ್ಲಿ ತೆಗೆದಿರ್ತಕ್ಕಂತಹ ಸೆಲ್ಫಿಗಳನ್ನ ನೀವು ನೋಡ್ಕೋಬಹುದು. ಪೋರ್ಟ್ರೇಟ್ ಮೋಡ್ ಅಲ್ಲಿ ತೆಗೆದಿರುವ ಸೆಲ್ಫಿಯನ್ನು ನೀವು ನೋಡ್ಕೋಬಹುದು. ಕ್ವಾಲಿಟಿ ಹೇಗ್ ಬರುತ್ತೆ ಅಂತ ನೀವೇ ಜಡ್ಜ್ ಮಾಡ್ಕೊಳ್ಳಿ. ಫ್ರಂಟ್ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗ್ತಿದೆ, ವಾಯ್ಸ್ ಕ್ಲಾರಿಟಿ ಹೇಗಿದೆ ಅಂತ ನೀವೇ ನೋಡ್ಕೊಳ್ಳಿ. ಅಂಡ್ ಮಳೆ ಬರ್ತಿದೆ, ಗೊತ್ತಾಯ್ತಾ? ನನ್ನ ಕೈ ಮೇಲೆಲ್ಲ ನೋಡ್ಬೋದು ನೀರು. ಸೊ ನೀವೀಗ ಸ್ಕ್ರೀನ್ ನಲ್ಲಿ ನೋಡುತ್ತಿರುವ ಕ್ಲಿಪ್ ಬಂದ್ಬಿಟ್ಟು ಒಂದು ಮೊಬೈಲ್ ನ ಫ್ರಂಟ್ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡಿದ್ದು. ಕ್ವಾಲಿಟಿ ಆಗಿದೆ ಅಂತ ನೀವು ಹೇಳಿ. ನೆಕ್ಸ್ಟ್ ಈ ಒಂದು ಮೊಬೈಲ್ ನ ಬಾಕ್ಸ್ ಅನ್ನ ಓಪನ್ ಮಾಡ್ಕೊಂಡು ನೋಡ್ಕೊಳ್ಳೋಣ. ಸೊ ಬಾಕ್ಸ್ ನಲ್ಲಿ ನೋಡ್ಬೇಕಂದ್ರೆ ಒಂದು ಮೊಬೈಲ್ ಬಾಕ್ಸ್ ಮತ್ತು ಲೈಟಿಂಗ್ಸ್ ಎಲ್ಲ ಹಾಕಿ ಇಟ್ಟಿದ್ದಾರೆ. ನೆಕ್ಸ್ಟ್ ಬಾಕ್ಸ್ ಅನ್ನು ಓಪನ್ ಮಾಡ್ಲಿಕ್ಕಿನ ಮೊದಲು ಈ ಒಂದು ಮೊಬೈಲ್ ಬಾಕ್ಸ್ ನ ಜೊತೆಗೆ ನಮಗೆ ಒಂದು ಫ್ರೀ ಗಿಫ್ಟ್ ಕೂಡ ಸಿಗ್ತದೆ. ಸೊ ಈ ಒಂದು ಮೊಬೈಲ್ ಅನ್ನ ಪರ್ಚೇಸ್ ಮಾಡ್ಕೊಂಡ್ರೆ ನಿಮಗೂ 799 ರೂಪಾಯಿದು ಒಂದು ಬ್ಲೂಟೂತ್ ನಿಮಗೆ ಫ್ರೀ ಆಗಿ ಸಿಗ್ಲಿದೆ. ಕ್ವಾಲಿಟಿ ನೋಡ್ಬೇಕಂದ್ರೆ ತುಂಬಾನೇ ಚೆನ್ನಾಗಿದೆ. ಅರೈಮೋ ಅಂತ ಬ್ರ್ಯಾಂಡು. ಸೊ ಒಳ್ಳೆ ಕ್ವಾಲಿಟಿಯ ಬ್ಲೂಟೂತ್ ಗಳನ್ನ ಇವರು ತಯಾರಿಸ್ತಾ ಇದ್ದಾರೆ. ಸೊ ಈ ಒಂದು ಮೊಬೈಲ್ ನ ಪರ್ಚೇಸ್ ಮಾಡ್ಕೊಂಡ್ರೆ ಈ ಒಂದು ಒಳ್ಳೆ ಕ್ವಾಲಿಟಿಯ ಬ್ಲೂಟೂತ್ ಗಳನ್ನ ನೀವು ಫ್ರೀ ಆಗಿ ಪಡ್ಕೋಬಹುದು.
ನೆಕ್ಸ್ಟು ಈ ಒಂದು ಮೊಬೈಲ್ನಲ್ಲಿ ನಿಮಗೆ ಬಾಕ್ಸನ್ನು ಓಪನ್ ಮಾಡಿ ನೋಡಿದ್ರೆ ಒಂದು ವಾರಂಟಿ ಕಾರ್ಡನ್ನು ನೋಡ್ಕೋಬಹುದು. ಸೊ ಸ್ಪೆಷಾಲಿಟಿ ಏನಪ್ಪ ಅಂತ ನೋಡಿದ್ರೆ ಇದರಲ್ಲಿ ನಿಮಗೆ 12 ತಿಂಗಳು ಪ್ಲಸ್ ಒಂದು ತಿಂಗಳು ಎಕ್ಸ್ಟ್ರಾ ವಾರಂಟಿಗೂ ಸಿಗ್ತದೆ. ಮತ್ತು ಇದರಲ್ಲಿ ನಿಮಗೆ 100 ಡೇಸ್ನ ಒಂದು ರಿಪ್ಲೇಸ್ಮೆಂಟ್ ವಾರಂಟಿ ಕೂಡ ಸಿಗ್ತಾ ಇದೆ. ಸೊ 100 ದಿನದಲ್ಲಿ ನಿಮ್ಮ ಮೊಬೈಲ್ ಏನಾದರೂ ಆದರೆ ಸೊ ರಿಪ್ಲೇಸ್ ಕೂಡ ಮಾಡ್ಕೋಬಹುದು. ಮತ್ತು 1 ವರ್ಷ ಸ್ಕ್ರೀನ್ ರಿಪ್ಲೇಸ್ಮೆಂಟ್ ವಾರಂಟಿ ಕೂಡ ಕೊಡ್ತಾ ಇದ್ದಾರೆ. ಸೊ 1 ವರ್ಷದಲ್ಲಿ ನಿಮ್ಮ ಒಂದು ಮೊಬೈಲ್ ಸ್ಕ್ರೀನ್ಗೆ ಏನಾದರೂ ಆದರೂ ಮೊಬೈಲ್ ಸ್ಕ್ರೀನ್ ಅನ್ನೇ ಚೇಂಜ್ ಮಾಡಿಕೊಡ್ತಾರೆ. ನೆಕ್ಸ್ಟ್ ಈ ಒಂದು ಮೊಬೈಲ್ನಲ್ಲಿ ಒಂದು ಯೂಸರ್ ಮ್ಯಾನುವಲ್ ಮತ್ತು ಒಂದು 5 ವೋಲ್ಟ್ಸ್ 2 ಆಂಪಿಯರ್ ಎಂದು ಬ್ಯಾಟ್ರಿ ಮತ್ತೆ ಒಂದು ನಾರ್ಮಲ್ ಮೈಕ್ರೋ USB ಚಾರ್ಜಿಂಗ್ ಕೇಬಲ್ ಅನ್ನು ಕೂಡ ಕೊಡ್ತಾ ಇದ್ದಾರೆ. ಸೊ ಈ ಒಂದು ಸ್ಮಾರ್ಟ್ ಫೋನ್ನ ಪ್ರೈಸ್ ಅನ್ನ ನೋಡ್ಬೇಕಂದ್ರೆ ಈ ಒಂದು ಸ್ಮಾರ್ಟ್ ಫೋನ್ ಬಂದ್ಬಿಟ್ಟು ನಿಮಗೆ 5,499 ರೂಪಾಯಿಗೆ ಆಫ್ಲೈನ್ ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಇದು ಆನ್ಲೈನ್ ನಲ್ಲಿ ಸಿಗೋದಿಲ್ಲ. ಮತ್ತೆ ನೆಕ್ಸ್ಟ್ ಈ ಒಂದು ಸ್ಮಾರ್ಟ್ ಫೋನ್ ನಲ್ಲಿ ಒಳ್ಳೆ ವಿಷಯ ಏನಪ್ಪಾ ಅಂತ ನೋಡಿದ್ರೆ ಇದರ ಒಂದು ಸ್ಟೈಲು. ಸೊ ಒಂದು ಬಜೆಟ್ ಕ್ಯಾಟಗರಿಲಿ ಇಂಥ ಒಂದು ಸ್ಟೈಲಿಶ್ ಫೋನ್ ಸಿಗ್ತದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ ನೋಡಲಿಕ್ಕೆ. ಮತ್ತು ಸ್ಕ್ರೀನ್ ಸೈಜ್ ಕೂಡ 6.1 ಇಂಚ್ HD+ನ ಒಂದು ಡಿಸ್ಪ್ಲೇ ಸಿಗ್ತಾ ಇದೆ. ತುಂಬ ಸಖತ್ತಾಗಿದೆ ನೋಡಲಿಕ್ಕೆ. ಮತ್ತು ಕಾಲ್ಸ್ನಲ್ಲೂ ಏನೂ ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿ ವರ್ಕ್ ಆಗ್ತಿದೆ. 4G Vivo LTE ಸಪೋರ್ಟ್ ಇದೆ. ಸೊ ನನ್ನ ಒಂದು ಪ್ರಕಾರ ಬ್ಯಾಟ್ರಿ ಕೂಡ 3000 mAh ಆದ್ರೂ ಒಂದಿನ ಕರೆಕ್ಟಾಗಿ ಬರುತ್ತೆ. ಬಿಕಾಸ್ ಇದರಲ್ಲಿ ಇನ್ಬಿಲ್ಟ್ ಬ್ಯಾಟ್ರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಕೂಡ ಇದೆ. ಸೊ ಇದು ಬೇರೆ ಆ್ಯಪ್ಸ್ಗಳು ಬ್ಯಾಕ್ಗ್ರೌಂಡಲ್ಲಿ ಅನ್ವಾಂಟೆಡ್ ಆಗಿ ರನ್ ಆಗದೆ ಇರಲಿಕ್ಕೆ ಇದೊಂದು ಅಪ್ಲಿಕೇಶನ್ ತುಂಬಾ ಯೂಸ್ ಆಗ್ತಾ ಇದೆ. ಸೊ ಅದನ್ನೆಲ್ಲ ಸ್ಟಾಪ್ ಮಾಡಿಬಿಟ್ಟು ನಮಗೆ ಬ್ಯಾಟ್ರಿಯನ್ನು ಚೆನ್ನಾಗಿ ಸೇವ್ ಮಾಡಿ ಕೊಡುತ್ತೆ. ಒಂದಿನ ಫುಲ್ಲಾಗಿ ಬರುತ್ತೆ. ಸೊ ಬ್ಯಾಟ್ರಿಯಲ್ಲಿ ಏನೂ ತೊಂದರೆ ಇಲ್ಲ. ಸೊ ನೀವೇನಾದರೂ 5,500 ರೂಪಾಯಿಗೆ ಒಂದು ಬಜೆಟ್ ಕ್ಯಾಟಗರಿ ಸ್ಮಾರ್ಟ್ಫೋನ್ನ ತಗೋಬೇಕು ಅಂತ ಅನ್ಕೊಂಡಿದ್ರೆ ಈ ಒಂದು ಸ್ಮಾರ್ಟ್ಫೋನ್ನ ನೀವು ಆರಾಮಾಗಿ ತಗೋಬಹುದು. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನೀವೇನ ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಜೈ ಹಿಂದ್.